ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ 27 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಉಚಿತ ಆರೋಗ್ಯ ತಪಾಸಣೆ, ಪ್ರಾಮಾಣಿಕ ಆಡಳಿತದಿಂದ ಬ್ಯಾಂಕ್ ಪ್ರಗತಿ, ಬೆಳ್ಳಿಚುಕ್ಕಿ ವೀರೇಂದ್ರ ಬಣ್ಣನೆ. ಹಾಸನ ಸಹಕಾರ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಆಡಳಿತ, ಸದಸ್ಯರ ವಿಶ್ವಾಸ ಮತ್ತು ಪಾರದರ್ಶಕ ಸೇವೆಯೇ ಸಂಸ್ಥೆಯ ಯಶಸ್ಸಿನ ಮೂಲಾಧಾರವಾಗಿದೆ. ಸದಸ್ಯರ ಹಣಕ್ಕೆ ಭದ್ರತೆ ನೀಡಿ ಜನಸ್ನೇಹಿ ಹಣಕಾಸು ಸೇವೆಗಳನ್ನು ಒದಗಿಸುತ್ತಿರುವ ಸಹಕಾರ ಸಂಸ್ಥೆಗಳೇ ಇಂದಿನ ಸಮಾಜಕ್ಕೆ ಮಾದರಿಯಾಗಿವೆ ಎಂದು ಹಿರಿಯ ಸಹಕಾರಿ ಹಾಗೂ ಸಮಾಜಮುಖಿ ಚಿಂತಕ ಬೆಳ್ಳಿಚುಕ್ಕಿ ವೀರೇಂದ್ರ ಹೇಳಿದರು. ನಗರದ ಎಂಜಿ ರಸ್ತೆ, ರವೀಂದ್ರನಗರದಲ್ಲಿರುವ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಭಾನುವಾರ ನಡೆದ ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ 13ನೇ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿ, ಸಹಕಾರ ಕ್ಷೇತ್ರವು ಸಾಮಾನ್ಯ ಜನರ ಬದುಕಿನ ಆಧಾರಸ್ತಂಭವಾಗಿದ್ದು, ಅದರ ಮೇಲಿನ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಆಡಳಿತ ಮಂಡಳಿಯ ಪ್ರಮುಖ ಜವಾಬ್ದಾರಿಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಲವು ಸಹಕಾರ ಬ್ಯಾಂಕುಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಾಗಿಲು ಮುಚ್ಚಿದ ಘಟನೆಗಳು ನಡೆದಿವೆ. ಬೆಂಗಳೂರಿನಲ್ಲೇ ಕಳೆದ ವರ್ಷ ಸುಮಾರು 18 ಸಹಕಾರ ಬ್ಯಾಂಕುಗಳು ಮುಚ್ಚಲ್ಪಟ್ಟ ಪರಿಣಾಮ ಸಾವಿರಾರು ಠೇವಣಿದಾರರು ಸಂಕಷ್ಟ ಅನುಭವಿಸಿದರು. ಬಸವನಗುಡಿಯೊಂದರ ಸಹಕಾರ ಬ್ಯಾಂಕ್ನಲ್ಲಿ ಜೀವಮಾನವಿಡೀ ಕೂಡಿಟ್ಟ ಹಣ ಕಳೆದುಕೊಂಡು ಕೆಲವರು ಆತ್ಮಹತ್ಯೆ ಮಾಡಿಕೊಂಡಂತಹ ದುರ್ಘಟನೆಗಳು ನಡೆದಿರುವುದು ಸಹಕಾರ ಕ್ಷೇತ್ರಕ್ಕೆ ದೊಡ್ಡ ಪಾಠವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇಂತಹ ಸಂದರ್ಭದಲ್ಲಿ ಹಾಸನದ ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘ ಸದಸ್ಯರ ವಿಶ್ವಾಸವನ್ನು ಉಳಿಸಿಕೊಂಡು ಪ್ರಾಮಾಣಿಕ ಆಡಳಿತದ ಮೂಲಕ ಲಾಭದಾಯಕವಾಗಿ ಮುನ್ನಡೆಯುತ್ತಿರುವುದು ಶ್ಲಾಘನೀಯ ಸಾಧನೆಯಾಗಿದೆ. ಇದು ಆಡಳಿತ ಮಂಡಳಿಯ ದಕ್ಷತೆ, ದೂರದೃಷ್ಟಿ ಮತ್ತು ಸದಸ್ಯರ ಮೇಲಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಂಘ ವಿವಿಧ ಹಣಕಾಸು ಸೇವೆಗಳನ್ನು ನೀಡುತ್ತಿದೆ. 5 ಪಿಗ್ಮಿ ಏಜೆಂಟರ ಮೂಲಕ ಪ್ರತಿದಿನ ಸುಮಾರು 50,000 ರೂಪಾಯಿಗಳ ಉಳಿತಾಯ ಸಂಗ್ರಹವಾಗುತ್ತಿರುವುದು ಸದಸ್ಯರ ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ. ಗೃಹ ಸಾಲ, ನಿವೇಶನ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಸೇರಿದಂತೆ ಹಲವು ಸಾಲ ಯೋಜನೆಗಳನ್ನು ಸದಸ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಡಲಾಗುತ್ತಿದ್ದು, ಸಂಸ್ಥೆಯ ಬೆಳವಣಿಗೆಗೆ ಇವು ಪ್ರಮುಖ ಕಾರಣವಾಗಿವೆ ಎಂದು ಹೇಳಿದರು. ನಾಳೆಗೆ ನಿಮ್ದೆಲ್ಲ ಫಿಲಂ ಬಿಎಸ್ಟಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಅವರ ಮಾರ್ಗದರ್ಶನದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಿಇಟಿ, ನೀಟ್ ಹಾಗೂ JEE ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವಿದ್ಯಾರ್ಥಿಗಳ ಯಶಸ್ಸಿಗೆ ಪ್ರೇರಣೆಯಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಶಿಕ್ಷಕರಾಗಿ ಊಟದ ಕಾರ್ಯಕ್ರಮ ದಯವಿಟ್ಟು ಸ್ವಲ್ಪ ತಿರಿ ನೇರಪಡಿ ಹಳೆಯಿದೆ. ಊಟದ ಕಾರ್ಯಕ್ರಮ ಇದಾದ ತಕ್ಷಣ ಮಾಡ್ತೀವಿ. ಮಾಧ್ಯಮದ ಬರಹಗಾರರಾಗಿ ಸಾಕಷ್ಟು ಹಣಕಾಸು ಸಂಸ್ಥೆ, ಬ್ಯಾಂಕ್ಗಳು, ಪತ್ರಿಕಾ ಸಹಕಾರ ಸಂಘಗಳ ಬಗ್ಗೆ ನಾವೇ ಸಾಕಷ್ಟು ಬಗ್ಗೆ ಎಷ್ಟು ಚೌಕಟ್ಟುಕೊಂಡ ಸಂಸ್ಥೆಗಳ ಮಧ್ಯದಲ್ಲಿ ಲಾಭದಾಯಕ ಸಂಸ್ಥೆಯಾಗಿದೆ. ಹಾಗಾಗಿ ನೀವೆಲ್ಲ ಹೆಮ್ಮೆ ಪಡಬೇಕು ಸ್ನೇಹಿತರೆ. ಇವತ್ತಿನ ದಿನ ಬೆಂಗಳೂರಿನಲ್ಲೇ ನಾವು ಕಣ್ಣಾಗಿ ನೋಡಿದಂತೆ ಬಸವನಗುಡಿನಲ್ಲೇ ಕಳೆದ 5 ವರ್ಷಗಳಲ್ಲಿ 17 ಬ್ಯಾಂಕ್ಗಳು ಚೌಕಟ್ಟುಕೊಡಬೇಕು. ಬ್ಯಾಂಕಲ್ಲಿ ಹಣ ಇರತಕ್ಕಂಥ ದುಡ್ಡು ಹೋಯ್ತು. ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡ್ರು. ಆದರೆ ಹಾಸನಾಂಬೆಯ ಕೃಪೆ, ನಿಮ್ಮೆಲ್ಲರ ಅಭಿಲಾಷೆ, ಅವರೆಲ್ಲರ ಪ್ರಾಮಾಣಿಕವಾದ ಸೇವೆ ಇವತ್ತು ಈ ವರ್ಷ ಕೂಡ ಸುಮಾರು 4.5 ಲಕ್ಷದವರೆಗೂ ಲಾಭ ಬಂದಿದೆ. ಅಂದ್ರೆ ಅದು ಈ ಬ್ಯಾಂಕಿನ ಮತ್ತು ಈ ಆಡಳಿತ
ಸ್ನೇಹಿತರೆ, ಅದು ಬಿಟ್ಟರೆ ಬೇರೆ ಹೇಳಿದ್ದು ಸಾಧ್ಯವೇ ಇಲ್ಲ. ಹೌದಲ್ವಾ? ಜೊತೆಗೆ ಇವರೆಲ್ಲ ಪ್ರಜ್ಞಾವಂತರು, ಬುದ್ಧಿವಂತರು ಮತ್ತು ಇವರು ಯಾರು ಬಂಡವಾಳಶಾಹಿಗಳನ್ನ. ಹಾಗಾಗಿ ಸಣ್ಣ ಸ್ಕ್ರಾಚ್ ಲೆವೆಲ್ನಿಂದ ಮೇಲ್ಪಟ್ಟಿಗೆ ಬಂದು ಒಂದು ಸಂಸ್ಥೆಯನ್ನ ಮಾಡಿ ಇಲ್ಲಿ ಕೂತಿರ್ತಕ್ಕಂಥ ಮಧ್ಯಮ ವರ್ಗದವರು ಹಾಗೂ ಕೆಳವರ್ಗದವರ ಆಶಯದಂತೆ ಅವರು ಇಟ್ಟಿರ್ತಕ್ಕಂಥ ಹಣಕ್ಕೆ ಭದ್ರತೆಯನ್ನು ನೀಡುವಂತಹ ಕೆಲಸವನ್ನ ಇವರು ಮಾಡಿದ್ದಾರಲ್ಲ, ನಿಜವಾಗ್ಲೂ ನೀವೆಲ್ಲರೂ ಅಭಿನಂದನೆಗೆ ಅರ್ಹರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಬಯಸ್ತೇನೆ. ಹಾಗೆಯೇ ಹಲವಾರು ಯೋಜನೆಗಳನ್ನ ಹಾಕೊಂಡು ಈ ಒಂದು ಸಂಸ್ಥೆಯ ಯಶೋಗಾಥೆ ಇದೆಯಲ್ಲ, ಈ 13 ವರ್ಷಗಳ ಹಿಂದೆ ನನಗೆ ಖುಷಿ ಕೊಡುವಂತ ವಿಚಾರ ಗೊತ್ತಾ? ಈ ಒಂದು ಹಣಕಾಸು ಸಂಸ್ಥೆಯ ಓಪನಿಂಗ್ ಸೆರೆಮನಿ ಕೂಡ, ಆ ಓಪನಿಂಗ್ ಸೆರೆಮನಿಯನ್ನು ಕೂಡ ಟೆಕ್ ಮಾಡಿದ್ರು ನಾನು ಒಬ್ಬ. ಹಾಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ, ನನಗೂ ಶೇರ್ ಕೊಡಬೇಕು, ಜೊತೆಗೆ ನನಗೂ ಲಾಭ ಕೊಡಬೇಕು. ಬೆಂಗಳೂರಿನ ಬರ್ತಾ ಇದ್ದೀನಿ, ಯಾವಾಗ ಪ್ರತಿ ವರ್ಷ ಬರ್ತಾ ಇದ್ದೀನಿ, ನನಗೆ ಲಾಭನೂ ಕೊಡಲ್ಲ, ದುಡ್ಡು ಕೊಡಲ್ಲ, ಏನು ಕೊಡಲ್ಲ.